ಹಲೋ ಆಲ್, ಬನ್ನಿ ಇವತ್ತು ಕೂರ್ಗ್ ಸ್ಪೆಷಲ್ ಪಂದಿ ಕರಿ ಮಾಡೋಣ. ಮೊದಲಿಗೆ ಮಾಂಸನ ನೀಟಾಗಿ ತೊಳ್ಕೊಂಡು ಅದಕ್ಕೆ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು 1 ಲೋಟ ಅಥವಾ 2 ಲೋಟ ನೀರು ಹಾಕೊಂಡು ಅದನ್ನು ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಂಡ್ಬಿಡ್ಬೇಕು. ಅದಾದಮೇಲೆ ಕೂರ್ಗ್ ಸ್ಪೆಷಲ್ ಮ್ಯಾಜಿಕ್ ಮಸಾಲ ಮಾಡೋಣ ಬನ್ನಿ. ಮಸಾಲ ಮಾಡೋದಕ್ಕೆ ಧನಿಯಾ, ಮೆಣಸು, ಸಾಸಿವೆ 4 ಟೇಬಲ್ ಸ್ಪೂನ್ ತೊಗೊಂಡು 3 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡು 1 ಟೀ ಸ್ಪೂನ್ ಅಷ್ಟು ಮೆಂತ್ಯ ತೊಗೊಂಡು ಒಂದು ಸ್ವಲ್ಪ ಏಲಕ್ಕಿ, ಚಕ್ಕೆ, ಲವಂಗ ಮತ್ತು 1 ಕೈ ಹಿಡಿಯಷ್ಟು ಕರಿಬೇವು ಸೊಪ್ಪು ಇಷ್ಟನ್ನು ಸ್ಲೋ ಆಗಿ ರೋಸ್ಟ್ ಮಾಡಿಕೊಂಡು ಒಂದೊಂದೇ ಚೆನ್ನಾಗಿ ರೋಸ್ಟ್ ಆಗಬೇಕು, ಘಮ ಚೆನ್ನಾಗಿ ಬರಬೇಕು ಮತ್ತು ಅದು ಬ್ಲ್ಯಾಕ್ ಆಗಿ ಟರ್ನ್ ಆಗಬೇಕು, ಸೀದೋಗಬಾರ್ದು. ಆ ಥರ ಆದಮೇಲೆ ಅದನ್ನೆಲ್ಲ ಸ್ವಲ್ಪ ಆರಿಸಿ ಮಿಕ್ಸಿಗೆ ಹಾಕಿ ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಬರೀ ಇದಕ್ಕೆ ಅಂತ ಅಲ್ಲ, ಚಿಕನ್ ಮಟನ್ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ. ಆಯಿಲ್ ಹಾಕೋಣಕ್ಕೆ ಹೋಗ್ಬೇಡಿ, ಯಾಕಂದರೆ ಹಂದಿ ಮಾಂಸದಲ್ಲಿ ತುಂಬ ಎಣ್ಣೆ ಬಿಟ್ಕೊಳುತ್ತೆ. ನೋಡ್ತಾ ಇದ್ದೀರಾ, ನಾನು ಆಯಿಲೇ ಹಾಕಿರಲಿಲ್ಲ ಬೇಯಿಸ್ಬೇಕಾದ್ರೆ. ಎಷ್ಟು ಮಟ್ಟಿಗೆ ಅದು ಎಣ್ಣೆ ಬಿಟ್ಟಿದೆ ಅಂತ ನೋಡಿ. ನಾನು ಆಯಿಲ್ನೆಲ್ಲ ಸ್ಟ್ರೈನ್ ಮಾಡಿಬಿಟ್ಟೆ, ಬಟ್ ಆದ್ರೂ ತುಂಬ ಎಣ್ಣೆ ಬಿಡ್ತಾನೆ ಇರುತ್ತೆ ಇದರಲ್ಲಿ. ಈರುಳ್ಳಿನ ಹಂಗೆ ಫ್ರೈ ಮಾಡಿಕೊಂಡು ಅದಾದಮೇಲೆ ಬೆಂದಿರೋ ಮಾಂಸನ ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿರೋ ಮಸಾಲಾನ ಒಂದು 3 to 4 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೂರು ನೀರು ಹಾಕ್ಕೊತ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಪಂದಿ ಕರಿ ರೆಡಿ ಆಗುತ್ತೆ. ನನಗೆ ಇದೇನು ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಜಾನ್ ಕೂರ್ಗಲ್ಲೇ PUC ಓದಿದ್ರಿಂದ ಅಲ್ಲಿಂದ ಕ್ಯೂಸಿನ್ ತುಂಬ ಇಷ್ಟಪಟ್ಟು ತಿಂತಾರೆ, ಅವರಿಗೋಸ್ಕರ ಮಾಡಿದ್ದು. ನಮ್ಗೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಪ್ರೀತಿ ಮಾಡೋರಿಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು, ಅದೇ ಅಲ್ವಾ ಪ್ರೀತಿ. ನೀವು ಈ ಕೂರ್ಗ್ ಸ್ಪೆಷಲ್ ಮಸಾಲಾನ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೂರ್ಗ್ ಒಂದೇ ಅಲ್ಲ, ನೀವು ಈ ಮಸಾಲಾನ ಚಿಕನ್, ಮಟನ್ ಯಾವುದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಬಿಸಿ ಬಿಸಿ ರೊಟ್ಟಿಗೆ ಈ ಚಳಿಲಿ ಚಿಕನ್ ಗೊಜ್ಜು ಹಾಕೊಂಡು ತಿಂತಾ ಇದ್ರೆ ಸ್ವರ್ಗ ಸುಖ.